ಒಬ್ಬ ಆರ್ಡಿನರಿ ಹುಡುಗ ರಾಕೇಶ್ ಅಡಿಗ ಅನ್ನೋರು ನೋಡ್ತಾನೆ ಸ್ಟಾರ್ ಆಗಿ ಬೆಳೆದಂಥ ಸಿನಿಮಾ ಅದು. ಸೊ ಜೋಶ್ ಆಯ್ಕೆ ಆಗಿದೆ ಹೇಗೆ ಅಂತ? ಜೋಶು ಅದೇ ಅರ್ಬನ್ ಲ್ಯಾಡ್ಸ್ ಫೇಮ್ ಎಲ್ಲ ಆಗಿ ಅದನ್ನ ಎಂಜಾಯ್ ಮಾಡ್ತಾ ಇದ್ವಿ, ಕಾಲೇಜ್ಗಳಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಹಿಂಗೆ ಒಬ್ರು ಆಡಿಷನ್ ಇದೆ, ಜೋಶ್ ಆಡಿಷನ್ ಇದೆ ಅಂತ ಹೇಳಿದ್ರು. ಸೊ ನಾನು ನನ್ನ ಫ್ರೆಂಡು ಅಮಿತ್ ಅಂತ ನೇಪಾಲಿ, ನಾವಿಬ್ರು ಫಸ್ಟ್ ಆಫೀಸ್ಗೆ ಹೋದ್ವಿ, ಮೀಟ್ ಮಾಡಿದ್ವಿ. ಅವ್ರು ನಮ್ಮನ್ನ ಅರ್ಬನ್ ಲ್ಯಾಡ್ಸ್ ಹುಡುಗರು ಅಂತ ಒಂದ್ಸಲ ಮೀಟ್ ಮಾಡ್ಬೇಕಂತ ಹೇಳಿದ್ರು. ನಾನು ಅವನು ಹೋದ್ವಿ. ನಾನು ಅಟ್ಲೀಸ್ಟ್ ಶಿವಮಣಿ ಸರ್ ಅಂದ್ರೆ ಗೊತ್ತು, ಇವನು ಅಮಿತ್ ನೇಪಾಳಿ ಅಲ್ವಾ, ಅವ್ನಿಗೆ ಐಡಿಯಾನೇ ಇಲ್ಲ. ಅವನು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಲ್ಲ ಕೂತಿದ್ದ. ಅವ್ರಿಗೆ ಅನ್ಸಿರ್ಬೋದು ಏನ್ ಇವ್ರು ಒಂಥರ ಡಿಫ್ರೆಂಟ್ ಆಗಿದಾರಲ್ಲ ಈ ಹುಡುಗರು, ಒಂಥರ ಅಷ್ಟೊಂದು ಭಯ ಭಕ್ತಿನೂ ಇಲ್ಲ, ಆಗಿದಾರಲ್ಲ ಅಂತ. ಅಂಡ್ ನಮ್ಗೆ ಅವಾಗ ನಾನು ಆಲ್ರೆಡಿ ರಿಜೆಕ್ಟೆಡ್ ಅಂತ ಫೀಲ್ ಇತ್ತಲ್ವಾ, ನಂಗೆ ಏನ್ ಸಿನಿಮಾನೇ ಫೇಮಾ, ನಾವು ಫೇಮಸ್ ಆಗ್ಬೋದು ರ್ಯಾಪ್ ಅಲ್ಲಿ ಅನ್ನೋದು ಒಂದು ಸಣ್ಣ ಈಗೋ ಬೇರೆ ಇತ್ತು. ಆಮೇಲೆ ಹೇಳಿದ್ರು, ನೆಕ್ಸ್ಟ್ ಇಂಥ ದಿನ ಆಡಿಷನ್ ಇದೆ, ನೀವೆಲ್ಲ ಬನ್ನಿ ಪರ್ಫಾರ್ಮ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರು ಇದ್ರು ಇಂಟ್ರೆಸ್ಟ್ ಇದ್ರು ಕರ್ಕೊಂಬನ್ನಿ ಅಂತ. ನಾವು ಬೈಕಲ್ಲಿ ಹೋಗ್ತಾ ಸೀದಾ ತ್ಯಾಗರಾಜ್ ನಗರ, ಶಾಸ್ತ್ರಿ ನಗರ, ಯಡಿಯೂರು, KR ರೋಡು, ಪದ್ಮನಾಭ ನಗರ, ಹಿಂಗೆ ಒಂದ್ 3 ಜನ ಬೈಕಲ್ಲಿ. ಯಾರ್ಯಾರು ನಮ್ಮ ಹುಡುಗರೆಲ್ಲನಿದೆ, ಸಿನಿಮಾ ಮಾಡ್ತೀನೋ ಬಾ, ಸಿನಿಮಾ ಮಾಡ್ತೀನೋ ಬಾ, ಒಂದು ಆಲ್ಮೋಸ್ಟ್ ಒಂದು 20-25 ಬೈಕ್ ಆಗ್ಬಿಡ್ತು. ಹಂಗೆ ಹೋಗಿ ಅಲ್ಲಿ ಆಡಿಷನ್ಗೆ ಹೋದ್ವಿ. ಆಡಿಷನ್ಗೆ ಹೋಗ್ತಿದ್ದಂಗೆ ಅಲ್ಲಿ ಏನ್ ಎಲ್ಲ ವೆಲ್ ಬಿಲ್ಟು, ತುಂಬಾ ಚೆನ್ನಾಗಿರೋ ಹುಡುಗರು, ಹಂಕು. ನಾವು ಈ ಏನಂತಾರೆ, ಈ ಚಪ್ಪರ್ ಅಂತಾರಲ್ಲ ಹಂಗಿದ್ವಿ. ಆವಾಗ್ಲೂ ಹೆಂಗಪ್ಪ ಇದು ಅಂತ ವರ್ಕ್ ಆಗತ್ತಾ, ಎಲ್ಲ ಒಳ್ಳೆ ಹೀರೋಗಳ ತರ, ಮಾಡೆಲ್ಗಳ ತರ ಇದಾರೆ, ಹಿಂಗಿದೀವಿ ಅನ್ನೋ ತರದ್ದು ಒಂದು ಸೆಕ್ಯೂರಿಟಿ ಕಾಡ್ತು. ಸರಿ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಒಂದಷ್ಟು ಜನ ನೀವ್ ಅರ್ಬನ್ ಲ್ಯಾಡ್ಸ್ ಅಲ್ವಾ ಅಂತ ಅಲ್ಲಿ ಆಡಿಷನ್ ಬಂದವರೇ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅದು ಒಂಥರ ನೋಟಿಸ್ ಆಯ್ತು ಅವ್ರಿಗೆ. ಆಮೇಲೆ ನಾವು ಹುಡುಗರೆಲ್ಲ ಕೆಮಿಸ್ಟ್ರಿ ಚೆನ್ನಾಗಿತ್ತು, ನಾವು ಇದ್ ಮಾಡೋದ್ರಿಂದ. ಅಂಡ್ ನನಗ್ ಮುಂಚಿಂದನೂ ಹಂಗರ್ ಇತ್ತಲ್ಲ, ಸಿನಿಮಾ ಬರ್ಬೇಕು, ಆಲ್ರೆಡಿ ಸೈಕಲ್ ಹೊಡೆದಿದ್ದೆ, ಬೇರೆಯವರೆಲ್ಲ ಹೊಸೊಬ್ರು. ಆ ಹಂಗರ್ ಇತ್ತು. ಸೊ ಪರ್ಫಾರ್ಮ್ ಮಾಡಿದ್ವಿ. 1 ರೌಂಡ್ ಸೆಲೆಕ್ಟ್ ಮಾಡಿದ್ರು, 2nd ರೌಂಡ್ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ನಮ್ಮ ಅಷ್ಟು ಜನ ಗ್ರೂಪ್ ಮಾಡೋ ಒಂದು ಸ್ಕಿಟ್ ಮಾಡಿ ಅಂತ ಮಾಡಿಸಿದ್ರು. ಆಮೇಲೆ ಸುಮ್ಮನೆ ಹಿಂಗೆ ಕ್ಯಾಮ್ರಾ ಇಟ್ಟು ನೀನು ಡ್ಯಾನ್ಸ್ ಆಡ್ತಾ ಇರ್ತೀಯ, ನಾವು ಡ್ಯಾನ್ಸ್ ಆಡ್ತಾ. ಇವಾಗ ಒಂದು ಹುಡುಗಿ ಬರ್ತಾಳೆ ನೋಡು, ಆ ಹುಡುಗಿ ಇನ್ನೊಬ್ಬನ್ ಮಾತಾಡಿಸ್ತಾ ಇದ್ದಾಳೆ, ಬೇಜಾರಾಗು, ಹಂಗೆ ಕಾಮೆಂಟ್ರಿ ಕೊಡ್ತಾ ಎಕ್ಸ್ಪ್ರೆಷನ್ ತೆಕ್ಕೊಂಡ್ರು. ಸರ್ ಕೊನೆವರೆಗೂ, ನಾಳೆ ಶೂಟಿಂಗ್ ಅನ್ನೋವರೆಗೂ ನಮ್ಗೆ ಏನ್ ಹೇಳ್ಕೊಂಡ್ ಬಂದಿದ್ರಂದ್ರೆ, ನಿಮ್ ತರಾನೇ 5 ಜನ ಹುಡುಗರು ಬೇರೆ ಬೇರೆ ಕಡೆ ರೆಡಿ ಆಗ್ತಾ ಇದಾರೆ, ನಾವು ಲಾಸ್ಟಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋ ತರಾನೇ ನಮ್ಮನ್ನ. ಇಲ್ಲಾಂದ್ರೆ ಹೇಳಿದ್ ಮಾತು ಹೆಂಗಂದ್ರೆ, ನೀವೆಲ್ಲ ಬಾಂಡಿಂಗ್ ಆಗ್ಬೇಕು, ಚೆನ್ನಾಗಿ ಮಿಂಗಲ್ ಆಗಿ ಅಂತ ಬಿಟ್ರೆ, ಎಷ್ಟ್ ಮಿಂಗಲ್ ಆಗ್ಬಿಟ್ವಿ ಅಂದ್ರೆ ಒಬ್ರಿಗೊಬ್ರು ಸುಳ್ಳು ಹೇಳೋದು, ಅವ್ನ್ ಲೇಟ್ ಆಗಿ ಬಂದ್ರೆ ಇನ್ನೊಬ್ಬ ಮ್ಯಾನೇಜ್ ಮಾಡೋದು, ಅವ್ರು ನಮ್ಮನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಆ ತರ ಎಲ್ಲ ಟ್ರಿಕ್ಸ್ ಯೂಸ್ ಮಾಡ್ಬೇಕಾಯ್ತು. ಹಂಗೆ ಫೈಟ್ ಕ್ಲಾಸು, ಡ್ಯಾನ್ಸ್ ಕ್ಲಾಸ್ ಎಲ್ಲ ಟ್ರೈನಿಂಗ್ ಮಾಡಿಸಿದ್ರು. 1-2 ತಿಂಗಳು ಟ್ರೈನಿಂಗ್ ಮಾಡಿಸಿ, ಟ್ರೈನಿಂಗ್ ಟೈಮಲ್ಲೂ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿಲ್ಲ. ನಿಮ್ ತರಾನೇ 5 ಜನ ಹುಡುಗರು ಬೇರೆ ಬೇರೆ ಕಡೆ ರೆಡಿ ಆಗ್ತಾ ಇದಾರೆ, ಮಾಡ್ಬೇಕು, ಇನ್ನೂ ಏನ್ ಗ್ಯಾರಂಟಿ ಇಲ್ಲ ಅಂತ. ಕೊನೆಗೆ ಶೂಟಿಂಗ್ ಫಸ್ಟ್ ಸಾಂಗ್ ಮಾಡಿದ್ರು, ರೋಬೋ ಗಣೇಶ್ ಒಂದು ಸಾಂಗ್ ಮಾಡಿದ್ರು. ಆ ಸಾಂಗ್ ದಿನ ಒಬ್ಬೊಬ್ರನ್ನೇ ಕರ್ಸಿ, ನೀನ್ ಇಂಥ ಕ್ಯಾರೆಕ್ಟ್ರು ಅಂತ ಹೇಳಿದ್ರು. ಅವಾಗ ನನ್ನನ್ನ ಕರ್ಸಿ, ನೋಡು ಎಲ್ಲಾ ಹುಡುಗರಲ್ಲೂ ನಿಂದು ಈ ತರ ಮೈನ್ ಹೋಗತ್ತೆ, ಕೊನೆಗೆ ನಿಂದು ಈ ತರ ಟ್ರ್ಯಾಕ್ ಕ್ಯಾರಿ ಆಗತ್ತೆ, ಬಟ್ ಎಲ್ಲರಿಗೂ ಎಲ್ಲರೂ ಹೀರೋ ಅಂತಾನೆ ಟ್ರೀಟ್ ಮಾಡ್ಬೇಕು ಅಂತ ಅದೊಂದಿತ್ತು. ಎಲ್ಲರೂ 5 ಜನ, ಯಾರಿಗೂ ಏನು ಅಂತ ಗೊತ್ತಿಲ್ಲ. ಒಂದೇ ಒಂದು ಡೈಲಾಗ್ ರಿಹರ್ಸಲ್ ಮಾಡ್ಸಿಲ್ಲ, ಸ್ಕ್ರಿಪ್ಟ್ ಡೈಲಾಗ್ ರಿಹರ್ಸಲ್ಲೇ ಮಾಡ್ಸಿಲ್ಲ ನಮ್ಗೆ. ಬೇರೆ ಸುಮ್ನೆ ಮಾಡ್ತಾ ಇದ್ರು ಅಷ್ಟೇ. ಡೈಲಾಗು ಹಿಂದಿನ ದಿನ ಕೊಡೋದ, ಜೋಶ್ ಕ್ಲೈಮ್ಯಾಕ್ಸ್ ಡೈಲಾಗು ನಮ್ಗೆ ರಿಹರ್ಸಲ್ ಮಾಡಿಸಿಲ್ಲ. ಹೇಳೋರು, ನೋಡೋ ನಿಮ್ ತಂದೆ ನಿಮ್ ಸೈಕಲ್ ತಂದು ಕೊಟ್ರೆ ಆ ಎಕ್ಸೈಟ್ಮೆಂಟ್ ನಿಮ್ಗೆ ಹೆಂಗಾಗುತ್ತೆ, ಆ ನ್ಯಾಚುರಲ್ ಎಕ್ಸೈಟ್ಮೆಂಟ್ ಬೇಕು. ನೀವು ಆಂಟಿಸಿಪೇಟ್ ಮಾಡಿ ಸೈಕಲ್ ಸಿಗತ್ತೆ ಅಂದಾಗ ಎಕ್ಸೈಟ್ಮೆಂಟ್ ಸಿಗಲ್ಲ ನನ್ಗೆ ಅಂತ. ಅಂಡ್ ನಾವ್ ಹೆಂಗಿದ್ವಿ ಅಂದ್ರೆ, ಕೋಪ ಮಾಡ್ಕೊಂಡು ನಾಳೆಯಿಂದ ಬರಲ್ಲ ಅನ್ನೋ ತರದ್ ಮೆಂಟಾಲಿಟಿ ನಮ್ದು. ನಮ್ಮನ್ನ ಅಷ್ಟು ಕನ್ಫರ್ಮ್ ಆಗಿಲ್ಲ ಅಷ್ಟು ಇನ್ವೆಸ್ಟ್ ಮಾಡಿ ಇದ್ ಮಾಡೋದಲ್ಲ, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ನಮ್ಮನ್ನ. ಬಟ್ ಆ ಸಿನಿಮಾಲಿ ಏನ್ ಕಲ್ತಿದ್ ಸರ್, ಬರೀ ಆಕ್ಟಿಂಗು ಇದಲ್ಲ, ಲೈಫ್ ಲೆಸನ್ಸ್ ಏನ್ ಕಲ್ತಿದ್ದು, ಸೆಟ್ಟಲ್ ಹೆಂಗ್ ನಡ್ಕೊಬೇಕು ಅಥವಾ ಏನೇನು ಕಲ್ತಿದ್ದು, ಅದು ತುಂಬಾ ಕಾಪಾಡ್ತು. ಆ ಸೆಟ್ಟಲ್ ಕಲ್ತಿದ್ದೆ ಇಡೀ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಕ್ಯಾರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ನಮ್ ಸಂತೋಷ್ ಸರ್ ಹೇಳೋರು, ನೋಡ್ರೋ ನಿಮ್ಗೆ ಗೊತ್ತಿಲ್ಲ ಕಣ್ರೋ ವ್ಯಾಲ್ಯೂ, ನಾನು ಚಾಲೆಂಜ್ ಮಾಡ್ತೀನೋ, ಈ ತರ ಪ್ರೊಡಕ್ಷನ್ ನಿಮಗ್ ಸಿಕ್ಬಿಡ್ಲೋ, ಮತ್ತೆ ಈ ತರ ನಿಮಗ್ ಚಾನ್ಸ್ ಸಿಕ್ಬಿಡ್ಲೋ ಮತ್ತೆ. ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, SV ಬಾಬು ಸರ್,
ಯಾವನ್ನಾರು ಹೊಸ ಹುಡುಗರ ಥರ ಟ್ರೀಟ್ ಮಾಡಿದ್ರೆ ನೀವು ಚೆನ್ನಾಗಿರಲ್ಲ. ಪ್ರೊಡಕ್ಷನ್ ಅವ್ರಿಗೆಲ್ಲ ಒಬ್ಬ ಹೀರೋಗೆ ಹೆಂಗೆ ಟ್ರೀಟ್ ಮಾಡ್ತೀರಾ ರೆಗ್ಯುಲರ್ ಹೀರೋಗಳಿಗೆ, ಇವ್ರಿಗೂ ಅದೇ ಥರ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡ್ಬೇಕು ನೀವು ಅಂತ. ಸೊ ನಮ್ಗೊಂಥರ ಗೋಲ್ಡನ್ ಸ್ಪೂನ್ ಇದು ರೆಡ್ ಕಾರ್ಪೆಟ್ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದರೆ, ಈಗ ಓಕೆ ಆಯಿತು ಶಿವಮಣಿ ಬಂದು ಫಿಕ್ಸ್ ನಾಳೆ ಮುಹೂರ್ತ, ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ ಇಡೀ ರಾತ್ರಿ ನಾಳೆ ಶೂಟ್ ಅಂದಾಗ ಹಿಂದಿನ ದಿನ ರಾತ್ರಿ ಹಿಂಗಿತ್ತು ಅಂತ ನನಗೆ ಅಂದರೆ ಒಂಥರ ಮೋಟಿವೇಟೆಡ್ ಆಗಿದೆ ಸರ್. ಅಂದರೆ ಈ ಸಲ ಬಿಡಬಾರ್ದು ಸರ್, ಯಾಕೆ ಜಮಾಯಿಸ್ಬಿಡ್ಬೇಕು ಅಂತ. ಬಟ್ ನನ್ನ ಜೊತೆಲಿರೋರು ಇನ್ನೂ ಇದು ಇರ್ಲಿಲ್ಲ ಅವ್ರಿಗೆ, ಅವ್ರು ಜಗಳ ಆಡೋದು ತಳ್ಕಾಡ್ಕೊಳ್ಳೋದು ಇದ್ರಲ್ಲಿ ಒಂದ್ ಇನ್ನೂ ನಾಪಕ ಇದೆ. ಫಸ್ಟ್ ಸಾಂಗ್ ಇದ್ರಲ್ಲಿ ಬಾಂಬೆ ಕೊರಿಯೋಗ್ರಾಫರು ಏನಿದು ಮ್ಯಾಮ್ ಈಸ್ ಪುಷಿಂಗ್ ಮೀ ಮ್ಯಾಮ್ ಅಂತೆಲ್ಲ ಜಗಳ ಆಡ್ತಿದ್ರು. ನಾನು ಬೈದ್ಬಿಟ್ಟಿದ್ದೆ, ನೋಡ್ರೋ ನನ್ಗಂತೂ ತುಂಬಾ ಸೈಕಲ್ ಹೊಡ್ಕೊಂಡ್ ಬಂದಿದ್ದೀನಿ ನಾನು ಇಲ್ಲಿಗೆ, ಆಟ ಅಲ್ಲ ಕೆಡಿಸ್ಬಿಡ್ರಿ ಅಂತೆಲ್ಲ. ಅಂಡ್ ಏನ್ ಮಾಡಿದ್ರು ಆ ಎಕ್ಸೈಟ್ಮೆಂಟ್ ಪಡಕ್ಕೆ ಬಿಡ್ಲಿಲ್ಲ ಸರ್ ನಮ್ ಡೈರೆಕ್ಟರ್ ಸರ್ ಶಿವಮಣಿ ಸರ್. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇವ್ರು ಸ್ವಲ್ಪ ಎಕ್ಸೈಟ್ ಆದ್ರೆ ತಲೆ ತಿರುಗಿ ಬಿಡ್ಬೋದು, ಇವ್ರು ರಿಲ್ಯಾಕ್ಸ್ ಆಗ್ಬಿಡ್ಬೋದು. ಎವ್ರಿ ಡೇ ಆ ಸೀರಿಯಸ್ನೆಸ್ ಮೇಂಟೈನ್ ಮಾಡೋರು, ಎವ್ರಿ ಡೇ ಶೂಟಿಂಗ್ ಆದ್ಮೇಲೆ ಬಂದು ಮೋಟಿವೇಟ್ ಮಾಡೋರು, ಮಾತಾಡೋರು, ಹಿಂಗಿರ್ಬೇಕು ಆಕ್ಟರ್ಸ್ ಅಂದ್ರೆ ಹಿಂಗಿರ್ಬೇಕು. ಒಂದೊಂದ್ಸಲ ಜಗ್ಗೇಶ್ ಸರ್ ಬಂದಿದ್ರು ಸೆಟ್ಗೆ, ಅವರು ಹೇಳ್ತಾ ಇದ್ರು ಹೆಂಗಿರ್ಬೇಕು ಒಬ್ಬ ಆಕ್ಟ್ರು, ಆ ಥರ ಒಂದಷ್ಟು ಗೈಡೆನ್ಸ್ಗಳು ಸಿಗ್ತಾ ಇತ್ತು. ಕೊನೆವರೆಗೂ ನಾವು ಸ್ಕ್ರೀನಲ್ಲಿ ನೋಡಿದಾಗ್ಲೇ ಓ ಅಂತ ಅನ್ನೋವರೆಗೂ ನಮ್ನೊಂಥರ ಹಂಗೆ ಕಂಟ್ರೋಲ್ಡ್ ಆಗೇ ಇಟ್ಟಿದ್ರು. ಒಂದೊಂದ್ಸಲ ಫ್ರಸ್ಟ್ರೇಟ್ ಆಗಿ ಬೈಸ್ಕೊಂಡಿದ್ದು ಉಂಟು. ಮಡಿಕೇರಿಲೆಲ್ಲ ರೋಡಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡ್ಬಂದು ಆಕ್ಟಿಂಗ್ ಮಾಡ್ಸಿದ್ರೆ ಇದೇ ಆಗೋದೆಲ್ಲ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರು ಪಾಪ ಎಷ್ಟೊಂದ್ಸಲ. ತುಂಬಾ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಪೇಷನ್ಸ್ ಇಂದ ಸಿನಿಮಾ ಬಂತು ಸರ್ ರಾ ಆಗಿ. ಫಸ್ಟ್ ಟೈಮ್ ಆಕ್ಷನ್ ಅಂತ ಹೇಳ್ತಾರೆ, ಅವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಮಾಡಿದೆ, ಪರ್ಫಾರ್ಮ್ ಮಾಡಿದೆ, ಏನು ಕಾಮೆಂಟ್ ಬರಲಿಲ್ಲ, ಏನು ಗುಡ್ ಬ್ಯಾಡ್ ಏನು ಅನ್ಲಿಲ್ಲ. ನಿಮಗೆ ಓಕೆ ನೆಕ್ಸ್ಟ್ ಶಾಟ್ ಅಂತ ಅಂದ್ರು. ಬಟ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡ್ತಿರುವಾಗಲೂ ಆಕ್ಟರ್ಗಳನ್ನ ನೋಡ್ತಾ ನನ್ಗೊಂದು ಅನಿಸ್ತಿತ್ತು, ನಾನು ಮಾಡ್ಬೋದು, ನಾನಾಗಿದ್ರೆ ಹಿಂಗೆ ಮಾಡ್ತಿದ್ನಲ್ವಾ. ನಾನು ಸೈಡಲ್ಲಿ ಹೋಗಿ ಅದೇ ರಿಹರ್ಸ್ ಮಾಡ್ಕೋತಾ ಇದ್ದೆ, ಅದೇ ಥರ ಟ್ರೈ ಮಾಡ್ತಾ ಇದ್ದೆ. ಸೊ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇತ್ತು ನನಗೆ. ಆ್ಯಂಡ್ ಏನು ಹೇಳ್ತಾ ಇಲ್ಲ ಅಂದ ತಕ್ಷಣ ಒಂದು ಸಮಾಧಾನ. ಓಕೆ, ಏಯ್ ಹಿಂಗಲ್ಲ ಕಣೋ ಅಂದರೆ ಒಂಚೂರು ಇದು, ಆ ಥರ ಏನು ಹೇಳ್ತಾ ಇಲ್ಲ ಅಂದರೆ ಒಂದು ಸಮಾಧಾನ, ಓಕೆ ಕರೆಕ್ಟಾಗಿ ಬರ್ತಾ ಇದೆ ಅಂತ. ಈ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರಿ. ಸೊ ಫಸ್ಟು ಸಿನಿಮಾ ಮಾಡುವಾಗ ಆ ಕಾನ್ಫಿಡೆನ್ಸ್ ಇತ್ತು, ಆದರೆ ಸಿನಿಮಾ ರಂಗದಲ್ಲಿ ನಾನು ಗಟ್ಟಿಯಾಗಿ ಇಲ್ಲಿ ನೆಲೆ ಕಾಣಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತ? ಅದು ಬಂತು ಸರ್. ಮೇ ಬಿ ಅದು ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸೇ ಇತ್ತು ಅನ್ಸುತ್ತೆ ಸರ್, ಆಗ್ಬಿಡ್ತು ಅನ್ಸುತ್ತೆ. ಯಾಕಂದ್ರೆ ಈಸಿಯಾಗಿ ಫಸ್ಟ್ ಮಾಡಿದ ಆಲ್ಬಮ್ ಸೂಪರ್ ಹಿಟ್ಟು, ಆಮೇಲೆ ಸಿನಿಮಾ ಸೂಪರ್ ಹಿಟ್ಟು. ಸೊ ಎಲ್ಲ ಹಿಂಗೆ ಪ್ರೊಡಕ್ಷನ್ ಅಂದ್ರೆ ಹಿಂಗೆ ಇರತ್ತೆ, ಎಲ್ಲ ಕಡೆ ಟ್ರೀಟ್ಮೆಂಟ್ ಅಂದ್ರೆ ಹಿಂಗೆ ಇರತ್ತೆ, ನೆಕ್ಸ್ಟ್ ಗ್ರೋತ್ ಹಂಗೆ ಇರತ್ತೆ ಅನ್ನೋದು ಏನಾಯ್ತು. ಮೇ ಬಿ ಅವಾಗ ರಿಲ್ಯಾಕ್ಸ್ ಮಾಡ್ಬಿಡ್ತು ನಮ್ಮನ್ನ. ನಮ್ಗೆ ಯಾರು ಗೈಡ್ ಮಾಡೋರು ಇರ್ಲಿಲ್ಲ, ಆಮೇಲೆ ಹೆಂಗ್ ತಗೊಂಡೋಗ್ಬೇಕಿರ್ಲಿಲ್ಲ. ಮೇನ್ ಒಂದು 125 ಡೇಸ್ ಫಿಲಮ್, ಹೀರೋಯಿನ್ ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ. ಆ 125 ದಿನಕ್ಕೆ ಎಷ್ಟು ಒದ್ದಾಡ್ತಾರೆ ಇವಾಗ ಆಕ್ಟರ್ಗಳು ಅನ್ನೋದು ವ್ಯಾಲ್ಯೂನೇ ಗೊತ್ತಿಲ್ಲ. ನಮ್ಗೆ ಅದಾಯ್ತು, ಅಲ್ಲಿ ಯಾರೋ ಫ್ರೆಂಡ್ಸ್ ಕರೆದ್ರು ಪಾರ್ಟಿಗೆ ಹೋಗು, ಇನ್ಯಾರೋ ಫ್ರೆಂಡ್ಸ್ ಕರೆದ್ರು, ಬಟ್ ಅಹಂಕಾರ ಬಂದಿರ್ಲಿಲ್ಲ, ಗೊತ್ತಿಲ್ಲ ಅದೇನ್ ಸಂಭ್ರಮ ಗೊತ್ತಿಲ್ಲ. ಬಟ್ ತಲೆ ಕೆಡ್ಸ್ಕೊಂತಾ ಇರ್ಲಿಲ್ಲ, ಈಸಿ ಗೋ ಜಾಲಿ ಅನ್ಕೊಂಡು ನಾವು ಮಾಡಿದ್ದೆಲ್ಲ ಹಿಂಗೆ ಎಲ್ಲ ಹಿಂಗೆ ಇರತ್ತೆ ಅಷ್ಟೇ, ಇನ್ನೆಲ್ಲ ಹಿಟ್ಟೆ, ಇನ್ ಸೂಪರೇ ಅಷ್ಟೇ. ಏನು ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.